ಆಪ್ತ ಸ್ನೇಹಿತರು ಅಂತ ಗುರುತಿಸಿಕೊಂಡಿದ್ದ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವಿನ ಸಂಬಂಧ ಹಳಸಿದೆ. ಅಮೆರಿಕ ಅಧ್ಯಕ್ಷ ಹಾಗೆ ಮಾಜಿ ಗೆಳೆಯನ ನಡುವೆ ಬೀದಿ ಜಗಳವಾಗ್ತಾ ಇದೆ. ಎಲಾನ್ ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ದೋಸ್ತ್ ಎಲಾನ್ ಮಸ್ಕ್ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ. ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ತಮ್ಮ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗುತ್ತೆ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಮಸ್ಕ್ರನ್ನ ಗಡೀಪಾರು ಮಾಡೋದಾಗಿ ಟ್ರಂಪ್ ಎಚ್ಚರಿಕೆ. ಅಮೆರಿಕದಲ್ಲಿ ಟೆಸ್ಲಾ ಕಂಪನಿ ಬಂದ್ ಆಗುತ್ತಾ? ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಪ್ಲಾನ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆರಳಿದ್ದಾರೆ. ಇದೇ ಕೋಪದಿಂದ ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸುತ್ತೇನೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಸರ್ಕಾರ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಿದೆ. ಸಬ್ಸಿಡಿ ನಿಲ್ಲಿಸಿದ್ರೆ ಮಸ್ಕ್ ಅಂಗಡಿಯ ಬಾಗಿಲು ಮುಚ್ಚಬೇಕಾಗುತ್ತೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ರನ್ನ ಬೆಂಬಲಿಸುವುದಕ್ಕಿಂತ ಮೊದಲಿನಿಂದ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವು, ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಖರೀದಿಸುವಂತೆ ಬಲವಂತ ಮಾಡಬಾರದು. ಎಲಾನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ. ಸಬ್ಸಿಡಿ ಇಲ್ಲದಿದ್ರೆ ಎಲಾನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗುತ್ತೆ, ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗುತ್ತೆ ಎಂದು ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ. ರಾಕೆಟ್ ಲಾಂಚ್, ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ರೆ ನಮ್ಮ ದೇಶ ಬಹಳಷ್ಟು ಉಳಿತಾಯ ಮಾಡಬಹುದು ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ರವರ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಅಮೆರಿಕದ ಕಾಂಗ್ರೆಸ್ ಸಂಸದರು ಬೆಂಬಲಿಸಿದರೆ ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಘೋಷಿಸಿದ್ರು. ಇದು ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಸಮರ ಮತ್ತಷ್ಟು ತಾರಕಕ್ಕೇರುವಂತೆ ಮಾಡಿದೆ. ಇದೀಗ ಮಸ್ಕ್ರನ್ನ ಗಡೀಪಾರು ಮಾಡುವ ಎಚ್ಚರಿಕೆ ಅಮೆರಿಕದಿಂದಲೇ ಸಂಚಲ ಸೃಷ್ಟಿಸಿದೆ. ಹೀಗಾಗಿ ಹಳೆ ದೋಸ್ತಿಗಳ ಸಮರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಪ್ತ ಸ್ನೇಹಿತರು ಅಂತ ಗುರುತಿಸಿಕೊಂಡಿದ್ದ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವಿನ ಸಂಬಂಧ ಹಳಸಿದೆ. ಅಮೆರಿಕ ಅಧ್ಯಕ್ಷ ಹಾಗೆ ಮಾಜಿ ಗೆಳೆಯನ ನಡುವೆ ಬೀದಿ ಜಗಳವಾಗ್ತಾ ಇದೆ. ಎಲಾನ್ ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ದೋಸ್ತ್ ಎಲಾನ್ ಮಸ್ಕ್ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ. ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ತಮ್ಮ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗುತ್ತೆ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಮಸ್ಕ್ರನ್ನ ಗಡೀಪಾರು ಮಾಡೋದಾಗಿ ಟ್ರಂಪ್ ಎಚ್ಚರಿಕೆ. ಅಮೆರಿಕದಲ್ಲಿ ಟೆಸ್ಲಾ ಕಂಪನಿ ಬಂದ್ ಆಗುತ್ತಾ? ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಪ್ಲಾನ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆರಳಿದ್ದಾರೆ. ಇದೇ ಕೋಪದಿಂದ ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸುತ್ತೇನೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಸರ್ಕಾರ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಿದೆ. ಸಬ್ಸಿಡಿ ನಿಲ್ಲಿಸಿದ್ರೆ ಮಸ್ಕ್ ಅಂಗಡಿಯ ಬಾಗಿಲು ಮುಚ್ಚಬೇಕಾಗುತ್ತೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ರನ್ನ ಬೆಂಬಲಿಸುವುದಕ್ಕಿಂತ ಮೊದಲಿನಿಂದ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವು, ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಖರೀದಿಸುವಂತೆ ಬಲವಂತ ಮಾಡಬಾರದು. ಎಲಾನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ. ಸಬ್ಸಿಡಿ ಇಲ್ಲದಿದ್ರೆ ಎಲಾನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗುತ್ತೆ, ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗುತ್ತೆ ಎಂದು ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ. ರಾಕೆಟ್ ಲಾಂಚ್, ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ರೆ ನಮ್ಮ ದೇಶ ಬಹಳಷ್ಟು ಉಳಿತಾಯ ಮಾಡಬಹುದು ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ರವರ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಅಮೆರಿಕದ ಕಾಂಗ್ರೆಸ್ ಸಂಸದರು ಬೆಂಬಲಿಸಿದರೆ ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಘೋಷಿಸಿದ್ರು. ಇದು ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಸಮರ ಮತ್ತಷ್ಟು ತಾರಕಕ್ಕೇರುವಂತೆ ಮಾಡಿದೆ. ಇದೀಗ ಮಸ್ಕ್ರನ್ನ ಗಡೀಪಾರು ಮಾಡುವ ಎಚ್ಚರಿಕೆ ಅಮೆರಿಕದಿಂದಲೇ ಸಂಚಲ ಸೃಷ್ಟಿಸಿದೆ. ಹೀಗಾಗಿ ಹಳೆ ದೋಸ್ತಿಗಳ ಸಮರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಪ್ತ ಸ್ನೇಹಿತರು ಅಂತ ಗುರುತಿಸಿಕೊಂಡಿದ್ದ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವಿನ ಸಂಬಂಧ ಹಳಸಿದೆ. ಅಮೆರಿಕ ಅಧ್ಯಕ್ಷ ಹಾಗೆ ಮಾಜಿ ಗೆಳೆಯನ ನಡುವೆ ಬೀದಿ ಜಗಳವಾಗ್ತಾ ಇದೆ. ಎಲಾನ್ ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ದೋಸ್ತ್ ಎಲಾನ್ ಮಸ್ಕ್ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ. ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ತಮ್ಮ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗುತ್ತೆ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಮಸ್ಕ್ರನ್ನ ಗಡೀಪಾರು ಮಾಡೋದಾಗಿ ಟ್ರಂಪ್ ಎಚ್ಚರಿಕೆ. ಅಮೆರಿಕದಲ್ಲಿ ಟೆಸ್ಲಾ ಕಂಪನಿ ಬಂದ್ ಆಗುತ್ತಾ? ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಪ್ಲಾನ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆರಳಿದ್ದಾರೆ. ಇದೇ ಕೋಪದಿಂದ ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸುತ್ತೇನೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಸರ್ಕಾರ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಿದೆ. ಸಬ್ಸಿಡಿ ನಿಲ್ಲಿಸಿದ್ರೆ ಮಸ್ಕ್ ಅಂಗಡಿಯ ಬಾಗಿಲು ಮುಚ್ಚಬೇಕಾಗುತ್ತೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ರನ್ನ ಬೆಂಬಲಿಸುವುದಕ್ಕಿಂತ ಮೊದಲಿನಿಂದ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವು, ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಖರೀದಿಸುವಂತೆ ಬಲವಂತ ಮಾಡಬಾರದು. ಎಲಾನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ. ಸಬ್ಸಿಡಿ ಇಲ್ಲದಿದ್ರೆ ಎಲಾನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗುತ್ತೆ, ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗುತ್ತೆ ಎಂದು ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ. ರಾಕೆಟ್ ಲಾಂಚ್, ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ರೆ ನಮ್ಮ ದೇಶ ಬಹಳಷ್ಟು ಉಳಿತಾಯ ಮಾಡಬಹುದು ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ರವರ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಅಮೆರಿಕದ ಕಾಂಗ್ರೆಸ್ ಸಂಸದರು ಬೆಂಬಲಿಸಿದರೆ ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಘೋಷಿಸಿದ್ರು. ಇದು ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಸಮರ ಮತ್ತಷ್ಟು ತಾರಕಕ್ಕೇರುವಂತೆ ಮಾಡಿದೆ. ಇದೀಗ ಮಸ್ಕ್ರನ್ನ ಗಡೀಪಾರು ಮಾಡುವ ಎಚ್ಚರಿಕೆ ಅಮೆರಿಕದಿಂದಲೇ ಸಂಚಲನ ಸೃಷ್ಟಿಸಿದೆ. ಹೀಗಾಗಿ ಹಳೆ ದೋಸ್ತಿಗಳ ಸಮರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಪ್ತ ಸ್ನೇಹಿತರು ಅಂತ ಗುರುತಿಸಿಕೊಂಡಿದ್ದ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವಿನ ಸಂಬಂಧ ಹಳಸಿದೆ. ಅಮೆರಿಕ ಅಧ್ಯಕ್ಷ ಹಾಗೆ ಮಾಜಿ ಗೆಳೆಯನ ನಡುವೆ ಬೀದಿ ಜಗಳವಾಗ್ತಾ ಇದೆ. ಎಲಾನ್ ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ದೋಸ್ತ್ ಎಲಾನ್ ಮಸ್ಕ್ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ. ಮಸ್ಕ್ರನ್ನ ಅಮೆರಿಕದಿಂದಲೇ ಗಡೀಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ತಮ್ಮ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗುತ್ತೆ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಮಸ್ಕ್ರನ್ನ ಗಡೀಪಾರು ಮಾಡೋದಾಗಿ ಟ್ರಂಪ್ ಎಚ್ಚರಿಕೆ. ಅಮೆರಿಕದಲ್ಲಿ ಟೆಸ್ಲಾ ಕಂಪನಿ ಬಂದ್ ಆಗುತ್ತಾ? ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಪ್ಲಾನ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆರಳಿದ್ದಾರೆ. ಇದೇ ಕೋಪದಿಂದ ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸುತ್ತೇನೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದಲ್ಲಿ ಸರ್ಕಾರ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಿದೆ. ಸಬ್ಸಿಡಿ ನಿಲ್ಲಿಸಿದ್ರೆ ಮಸ್ಕ್ ಅಂಗಡಿಯ ಬಾಗಿಲು ಮುಚ್ಚಬೇಕಾಗುತ್ತೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ರನ್ನ ಬೆಂಬಲಿಸುವುದಕ್ಕಿಂತ ಮೊದಲಿನಿಂದ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವು, ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಖರೀದಿಸುವಂತೆ ಬಲವಂತ ಮಾಡಬಾರದು. ಎಲಾನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ. ಸಬ್ಸಿಡಿ ಇಲ್ಲದಿದ್ರೆ ಎಲಾನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗುತ್ತೆ, ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗುತ್ತೆ ಎಂದು ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ. ರಾಕೆಟ್ ಲಾಂಚ್, ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ರೆ ನಮ್ಮ ದೇಶ ಬಹಳಷ್ಟು ಉಳಿತಾಯ ಮಾಡಬಹುದು ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ರವರ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನ ಅಮೆರಿಕದ ಕಾಂಗ್ರೆಸ್ ಸಂಸದರು ಬೆಂಬಲಿಸಿದರೆ ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲಾನ್ ಮಸ್ಕ್ ಘೋಷಿಸಿದ್ರು. ಇದು ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಸಮರ ಮತ್ತಷ್ಟು ತಾರಕಕ್ಕೇರುವಂತೆ ಮಾಡಿದೆ. ಇದೀಗ ಮಸ್ಕ್ರನ್ನ ಗಡೀಪಾರು ಮಾಡುವ ಎಚ್ಚರಿಕೆ ಅಮೆರಿಕದಿಂದಲೇ ಸಂಚಲನ ಸೃಷ್ಟಿಸಿದೆ. ಹೀಗಾಗಿ ಹಳೆ ದೋಸ್ತಿಗಳ ಸಮರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.